ಶ್ರೀ ಗುರುಗಣಾಧಿಪತಿಯ ನಮಃ. ಆಗಲಿಗೆ ಪಯಣವಯ್ಯ ಕನಕಾಂತನೇ ಆಶ್ಚರ್ಯವನ್ನು ಕಾಣ್ತಾ ಇದ್ದೀರಿ. ಯಾಕೆ? ಬೆನ್ನಿಗೆ ಬತ್ತಳಿಕೆ ಹಾಕಿದ್ದೀರಿ, ಕೈಯಲ್ಲಿ ಧನುಷರಗಳನ್ನು ಹಿಡಿದು ನಿಂತಿದ್ದೀರಿ, ಶಿರಕ್ಕೆ ಶಿರಸ್ತ್ರಾಣ, ಎದೆಗೆ ಎದೆ ಕವಚ, ಮುಖದಲ್ಲಿ ನೋಡಿದ್ರೆ ವೀರಾವೇಶ. ಅಬ್ಬಬ್ಬಾ ಸ್ವಾಮಿ, ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಯಾರಲ್ಲಿಯೂ ಕಾದಾಟ ಕಿಳಿಯುವವರು ಹಾಗೆ ಕಾಣ್ತಾ ಇದ್ದೀರಲ್ಲ. ಹೌದು. ಹಾಗೆ ಹೌದು ಅಂತ ಆಗಿದ್ರೆ ಹೋಗಬೇಕಾದದ್ದು ರಣಕ್ಷೇತ್ರಕ್ಕೆ. ಆದ್ರೆ ನನ್ನಲ್ಲಿಗೆ ಬಂದಿದ್ದೀರಿ ಅಂತಾದ್ರೆ ಏನ್ ಹೆಂಡತಿಯಲ್ಲಿ ಯುದ್ಧವಾ? ಯಾರು ನೀವು? ಹೆಂಡತಿ ಯುದ್ಧ ಮಾಡ್ತಾರ? ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಅಗತ್ಯ ಉಂಟಾ? ಅಗತ್ಯ ಬೇಕಾ? ಬೇಡ ಬೇಡ. ಆದ್ರೂ ಬಂದ್ರಲ್ಲ, ಆವಲಿಗೆ ಪಯಣಮಯ್ಯ. ಈಗಾಗಲೇ ಹೊರಟಿರೋದು ಎಲ್ಲಿಗಂತ ಪ್ರಶ್ನೆ ಮಾಡುತ್ತಾ ಇದ್ದೀಯಾ? ಹೌದು. ಧರ್ಮರಾಯನಿಗೆ ಬಂದಿರುವಂತಹ ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡರಂತೆ. ಸರಿ. ಪೂಜಿಸಲ್ಪಟ್ಟಂತಹ ಹಯವೆನ್ನುವುದು ದೇಶ ಸಂಚಾರವನ್ನು ಕೊಂಡು ಬಂದಿರುವುದು ಈ ಚಂಪಕ ಹೊತ್ತಿಗೆ. ಈ ತುರಗದ ಬೆಂಗಾವಲಿಗೆ ಬಂದವರು 3 ಲೋಕದಗೊಂಡು ವೀರಪಾರ್ಥ. ಆದ್ರೂ ಯುದ್ಧಕ್ಕೆ ಹೊರಟಿದ್ದವನಿದ್ದೇನೆ. ಶಿವ, ಏನು 3 ಲೋಕದ ಗಂಡು ಪಾರ್ಥನೆ, ಅವನಲ್ಲಿ ಹೋರಾಟವಿ. ಹೌದು. ಆಲೋಚನೆ ಮಾಡಿದ್ದೀರಾ ಸ್ವಾಮಿ? ಯಾಕೆ ಗೊತ್ತಾ? ಯಾಕೆ? 3 ಲೋಕದ ಗಂಡು ಎನಿಸಿಕೊಂಡವರು ಅವರಲ್ಲಿ ಹೋರಾಟ ಮಾಡಿ ಗೆಲುವು ಸಾಧಿಸುವುದು ಅಷ್ಟು ಸುಲಭದ ಮಾತಲ್ಲ. ಹಾಗಂತ ನಿಮ್ಮಲ್ಲಿ ಪರಾಕ್ರಮ ಇಲ್ಲ ಎನ್ನುವಕ್ಕಾಗಿ ಈ ಮಾತಲ್ಲ. ಈಗಾಗಲೇ ಅವನನ್ನು ಸೋಲಿಸಿದ್ರೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿದ್ರೆ ಅದಕ್ಕಿಂತ ಸೌಭಾಗ್ಯದ ಮಾತು ನಮಗೇನುಂಟು ಹೇಳಿ ಸ್ವಾಮಿ? ಸಂತೋಷದ ವಿಚಾರವೇ ಸರಿ, ಆದ್ರೆ ಹೋಗುವ ನಿಮ್ಮಲ್ಲಿ ಒಂದು ಮಾತು. ಏನು? ಮದುವೆಯಾಗಿ ಬಹಳಷ್ಟು ವರ್ಷವೇ ಕಳೆದ್ರು ಕೂಡ ನಮ್ಮ ಪಾಲಿಗೆ ಇನ್ನೂ ಪುತ್ರ ಸಂತಾನವೇ ಆಗ್ಲಿಲ್ಲ. ಹಾಗಾಗಿ ರಜಸ್ವಲೆಯಾದ ನಾನಿಂದು ಮಂಗಳ ಸ್ನಾನವನ್ನು ಮಾಡಿ ಬಂದವಳಿದ್ದೇನೆ. ಹರಿವಾಣದ ಸುತ್ತಲೂ ಗಮಗಮಿಸುವ ಪುಷ್ಪವನ್ನು ಇರಿಸಿ ತಂದಿದ್ದೇನೆ. ಕೇಸರಿ ಮಿಶ್ರಿತವಾದಂತಹ ಹಾಲನ್ನು ಕೂಡ ಹಿಡಿದು ತಂದಿದ್ದೇನೆ. ಈ ಒಂದು ರಾತ್ರಿ ನನ್ನಲ್ಲಿ ಉಳಿದು ಹೋಗ್ತೀರಾ? ಆಗಲಿ ಅಂತ ಆಯ್ತಾ? ಶಾರದಿ ದಯ ತೋರಿದೆ, ಶಾರದಿ ದಯ ತೋರಿದೆ, ಎನ್ನ ಕರುಣೆಯ ತೋರಿ ದಯ